ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಕೊಡಿ, ಹಾಗೆ ಗುಡ್ ಕಮೆಂಟ್ಸ್ ಹಾಕಿ. ಓಕೆ ಫ್ರೆಂಡ್ಸ್, ಇವತ್ತಿಂದು ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಇವಾಗ ನೆನ್ನೆಲ್ಲ ನಾವು ಊರಿಗೆಲ್ಲ ಹೋಗಿ ತೋಟ ಎಲ್ಲ ಸುತ್ತಾಡಿದ್ದು ನೆನ್ನೆ ನಾನು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರ. ಇವತ್ತು ತುಂಬಾ ಕೆಲಸ ಇದೆ ಮನೇಲಿ. ನಾನಿವಾಗ ಟೈಮ್ ಬಂದು 12:45 ಇವಾಗ ನಾನು ಕೆಲಸನ ಶುರು ಮಾಡ್ತೀನಿ. ಸುಮಾರು ಒಂದು 4:15 ಗಂಟೆ ಆಗ್ಬೋದು ಅಂದ್ಕೊಂಡಿದ್ದೀನಿ ನನ್ನ ಕೆಲಸ. ಇವನು ನನ್ನ ಚಿಕ್ಕ ಮಗ, ಇವನ್ನ ನಾವು ಚೋಟು ಅಂತ ಕರಿತೀವಿ. ಯಾಕೆಂದರೆ ಇವನು ಪ್ರೀ ಮೆಚೂರ್ಡ್ ಬೇಬಿ. ನಾವು ಇವನು 7 ತಿಂಗಳು ಬಿಟ್ಟಿರೋದ್ರಿಂದ ನಾವು ಪುಟ್ಟದಾಗಿದ್ದ, ಹಂಗಾಗಿ ಆಸ್ಪತ್ರೆಯಲ್ಲೆಲ್ಲ ಚೋಟು ಅಂದೇಳಿ ನಾವು ಚೋಟು ಅಂತಲೇ ನಾವು ಕರೆಯೋದು. ಎಲ್ಲರಿಗೂ ಇವನು ಚೋಟು ಅಂತಲೇ ಹೆಸರು ಗೊತ್ತಿರೋದು, ರೋಚನ್ ಅಂತ ಯಾರಿಗೂ ಗೊತ್ತಿಲ್ಲ. ಇವನ ಹೆಸರು ರೋಚನ್ ಅಂತ, ಸ್ಕೂಲಲ್ಲೆಲ್ಲ ಕೊಟ್ಟಿರೋದು ರೋಚನೆ, ಬಟ್ ಕರೆಯೋದೆಲ್ಲ ನಾವು ಚೋಟು ಅಂತಲೇ ಕರೆಯೋದು. ಇವನು ರಿಯಲ್ ನೇಮ್ ಯಾರಿಗೂ ಇನ್ನೂ ಗೊತ್ತಿಲ್ಲ. ಬಂದಿದ್ದಾನೆ ಅಜ್ಜಿ ಮನೆಯಿಂದ. ನೀನೆ ಬರಬೇಕಾದ್ರೆ ನಾವು ಕರ್ಕೊಂಡು ಬಂದ್ವಿ. ನಿಮಗೆ ಸ್ವಲ್ಪ ಕಣ್ಣು ಒಂಥರ ಇದೆ, ಬಟ್ ಇವ್ರಿಗೆ ಯಾವಾಗಲೂ ಇರಲ್ಲ ಆ ರೀತಿ ಕಣ್ಣು. ಯಾವಾಗಾದ್ರೂ ಟೆನ್ಷನ್ ಆದಾಗ ಇಲ್ಲ ಖುಷಿ ಆದಾಗ ಆ ಥರ ಕಣ್ಣು ಮಾಡ್ತಾನೆ ಅವನು. ಇಲ್ಲ ಮಾಮೂಲಿ ಕಾಮನ್ ಆಗಿದ್ದಾಗ ಕಣ್ಣು ಚೆನ್ನಾಗೇ ಇರುತ್ತೆ. ನೋಡಿ, ಏನಾದರೂ ಟೆನ್ಷನ್ ಮಾಡ್ಕೊಂಡಾಗ, ಯಾರಾದರೂ ಹೊಸಬ್ರು ಬಂದಾಗ ಆ ರೀತಿ ಇದಕ್ಕೆ ಹಂಗೆ ಮಾಡ್ಕೋತಾನೆ ಅಷ್ಟೇ ಅವನು. ಓಕೆ ಫ್ರೆಂಡ್ಸ್, ಇವತ್ತು ಏನೂ ಕೆಲಸನೇ ಆಗಿಲ್ಲ. ನಮ್ಮಮ್ಮ ತಿಂಡಿ ಮಾಡಿಕೊಟ್ರು. ನಾನೊಂದು ವಿಡಿಯೋ ಮಾಡಿದ್ದೆ ನೆನೆ, ನಾನು ಟೊಮೆಟೊ ಬಾತಿನ ವಿಡಿಯೋ ಮಾಡಿದ್ದೆ, ಬಟ್ ಅದು ನಾನು ಹಾಕೋಕ್ಕಾಗಲಿಲ್ಲ. ನಾನು ಇವತ್ತು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಹಾಕ್ತೀನಿ ನೋಡಿ. ಇನ್ನು ನಂದು ಏನೇನು ಕೆಲಸ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ತಿಂಡಿ. ಟೊಮೆಟೊ ಬಾತ್ಗೆ ನಾನು 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಇಷ್ಟು ಪಲಾವ್ ಸಾಮಾನ ನಾನು ಇಷ್ಟು ಹಾಕ್ತಾಯಿದ್ದೀನಿ. ಗೊತ್ತಿರುತ್ತೆ ಸಾಮಾನ್ಯ ನಿಮಗೆಲ್ಲ ಹೆಸರು, ನಾನು ಹೇಳೋದು ಬೇಡ. ಅಷ್ಟು ಇವಾಗ ಎಣ್ಣೆನ 3 ಟೇಬಲ್ ಸ್ಪೂನ್ ಎಣ್ಣೆಗೆ ಇಷ್ಟು ನಾನು ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಕಾಳು ಹಾಕೋತೀನಿ ನಾನು. ಇವಾಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಪಲಾವ್ ಸಾಮಾನು ಏನೋ ನಿಮ್ಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ನಾನು ಹಾಕಿದ್ದೀನಿ ಇವಾಗ. ಹಂಗೆ ನಾನಿವಾಗ ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಹಸಿ ಬಟಾಣಿನ ಯೂಸ್ ಮಾಡ್ತೀನಿ, ಒಣಗಿರೋ ಬಟಾಣಿ ನಾನು ಯೂಸ್ ಮಾಡೋದಿಲ್ಲ. ಈಗ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬಾತ್ಗೆ ಟೊಮೆಟೊ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಸ್ವಲ್ಪ ಒಂದು 2 ನಿಮಿಷ ಟೊಮೆಟೊ ಬೆಂದ ಮೇಲೆ, ಒಂದು 2 ನಿಮಿಷನ ಬೇಡ, ಒಂದು ನಿಮಿಷ ಸಾಕು ಅಂದ್ಕೊತೀನಿ. ಟೊಮೆಟೊ ಬೇಗನೆ ಬೇಯುತ್ತೆ. ಟೊಮೆಟೊ ಬೆಂದ ಮೇಲೆ ನೀವು ನೋಡ್ತಾ ಇದ್ದೀರಾ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಮನೇಲಿ ಮಾಡಿರೋ ಧನಿಯಾ ಪೌಡರು, ಅಂಗಡಿದು ಸಾಂಬಾರು ಪೌಡರು, ಮಿಕ್ಸಿ ಸಾಂಬಾರು ಪೌಡರು ಮತ್ತು ಅರಿಶಿನ, ಇದಿಷ್ಟು ಹಾಕ್ಬಿಟ್ಟು ಕರಿ ಹಾಕ್ತೀನಿ. ಈಗ ನಾನು ಹಾಕಿರೋ ಎಲ್ಲ ಖಾರದ ಪುಡಿ, ಧನಿಯಾ ಪುಡಿ ಅದೆಲ್ಲನೂ ಚೆನ್ನಾಗಿ ಅದು ಒಂದಾಗಿದೆ, ಅದು ಟೊಮೆಟೊ ಈರುಳ್ಳಿಗೆ. ಇವಾಗ ನಾನು ಅಕ್ಕಿ ಹಾಕಿದ್ದೀನಿ. ಹಾಗೆ ಇವಾಗ ನಾನು ನೀರನ್ನು ಸಹ ಹಾಕ್ತೀನಿ. ನೀರು ಮಳ್ಳಿದ ಮೇಲೆ ಅಕ್ಕಿ ಹಾಕಿದ್ರೂ ಒಂದೇ, ಅಕ್ಕಿ ಆದಮೇಲೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕೋದು ಒಂದೇ. ಸೊ ನಾನು ಹಿಂಗೆ ಮಾಡ್ತೀನಿ. ನಾನು ಕ್ಲೋಸ್ ಮಾಡಲ್ಲ, ನಾನು ಕುಕ್ಕರ್ನ ಮುಚ್ಚಳನ ಕ್ಲೋಸ್ ಮಾಡಿ ನಾನು ಕೂಗ್ಸಲ್ಲ, ನಾನು ಹಂಗೆ ಓಪನಾಗಿ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ. ಅವಾಗಲೇ ನಾನು ಅಕ್ಕಿ ಮತ್ತು ನೀರು ಹಾಕಿದ್ಮೇಲೆ ಈ ರೀತಿ ಆಗಿದೆ. ಒಂದು ಸರಿ ನಾನು ಕೈ ಆಡ್ತೀನಿ, ಇನ್ನೊಂದು ಸರಿ 2 ಸರಿ ಕೈ ಆಡ್ತೀನಿ ಅಷ್ಟೇ. ನಾನು ಜಾಸ್ತಿ ಕೈ ಆಡೋಕ್ಕೆ ಹೋಗಲ್ಲ, ಏಕೆಂದರೆ ಅನ್ನ ಹೊಡೆದೋಗ್ಬಿಡುತ್ತಲ್ವ, ಅಕ್ಕಿ ಹೊಡೆಯುತ್ತಲ್ಲ, ಅದಕ್ಕೋಸ್ಕರ. ಇನ್ನೊಂದು 10 ನಿಮಿಷ ರೆಡಿ ಆಗುತ್ತೆ. ಇವಾಗ ಟೊಮೆಟೊ ಬಾತ್ ಆಗಿದೆ. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ. ಆಮೇಲೆ ಕೈ ಆಡಿಬಿಟ್ಟು ಆಫ್ ಮಾಡಿ ಮತ್ತೆ ಬಾಯಿ ಮುಚ್ಚಿಬಿಡ್ತೀನಿ. 5 ನಿಮಿಷ ಅಷ್ಟೇ ಬಾಯಿ ಮುಚ್ಚೋದು, ಆಮೇಲೆ ನಾವು ತಿನ್ಬೋದು. ನನಗೆ ಈ ರೀತಿ ನಾನು ಟೊಮೆಟೊ ಬಾತನ್ನ ಮಾಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ರುಬ್ಬಿ ಎಲ್ಲ ಹಾಕೋಕ್ಕೆ ಹೋಗಲ್ಲ ಟೊಮೆಟೊ ಬಾತ್ಗೆ. ರುಬ್ಬಿ ಹಾಕೋದೇನಿದ್ರು ಪಲಾವ್ಗೆ ಅಷ್ಟೇ, ಟೊಮೆಟೊ ಬಾತ್ಗೆ ಏನೂ ರುಬ್ಬಾಕಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ನಾನು ನಿನ್ನೆ ನಿಮಗೆ ವಿಡಿಯೋ ಹಾಕಿದ್ದೆ, ಅದು ನಮ್ಮ ಅಪ್ಪಾಜಿ ತೋಟದ್ದು ನಾನು ನಿಮ್ಗೆ ವಿಡಿಯೋ ಹಾಕಿದ್ದೆ. ಇನ್ನೊಂದು ವಿಡಿಯೋ ಇದೆ ಫ್ರೆಂಡ್ಸ್, ಅದೊಂದು ಕ್ಲಿಪ್ ಇದೆ, ನಾನು ಹಾಕ್ತೀನಿ. ಇವಾಗ ಹಾಕ್ತೀನಿ ಇವತ್ತು. ಅದು ಯಾರ್ದು ಅಂದರೆ ನಮ್ಮ ಚಿಕ್ಕಪ್ಪಂದು. ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಅಮ್ಮನ ಸ್ವಂತ ತಂಗಿನ ನಮ್ಮ ಚಿಕ್ಕಪ್ಪಂಗೆ ಕೊಟ್ಟಿರೋದು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮದಿರು ಎಲ್ಲರೂ ರಿಲೇಷನ್ನೇ, ಯಾರೂ ಬೇರೆ ಹೊಸ ಸಂಬಂಧ ಯಾರೂ ಇಲ್ಲ. ನಾವು ಅವ್ರ ಮಕ್ಳುಗಳು ನಾವೇನು ಮದುವೆ ಆಗಿದ್ದೀವಿ ಅವ್ರುಗಳು ಮಾತ್ರ ಹೊಸ ಸಂಬಂಧ, ಎಲ್ಲ ನಮ್ಮ ಚಿಕ್ಕಪ್ಪದಿಂದೆಲ್ಲ ಹಳೆ ಸಂಬಂಧನೇ. ಸೊ ನಮ್ಮ ಅಮ್ಮನ ತಂಗಿನ ನಮ್ಮ ಚಿಕ್ಕಪ್ಪಂಗೆ ಕೊಟ್ಟಿರೋದು. ಅವ್ರದ್ದು ತೋಟ ಇದೆ, ಬಾವಿ ಇದೆ, ಮತ್ತು ಅದ್ರದ್ದೆಲ್ಲ ಒಂದು ವಿಡಿಯೋ ಕ್ಲಿಪ್ ಇದೆ. ಅದು ಜಾತ್ರೆಗೆ ಹೋದಾಗ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿರೋದು ಮತ್ತು ಎಳ್ನೀರು ಕುಡಿತಿರೋದು, ಅದು ನನ್ನ ಕ್ಲಿಪ್ನ ಇವತ್ತು ನಾನು ಹಾಕ್ತೀನಿ ನೋಡಿ. ನನ್ನ ಪಾತ್ರೆ ಹಂಗೆ ಬಿದ್ದಿದೆ. ಈಗ ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಸ್ಟವ್ ಎಲ್ಲ ಗಲೀಜಾಗಿದೆ, ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ನಂದು ಕೆಲಸ ಇವತ್ತು ತುಂಬಾ ಇದೆ. ನಾನು ರಸಮ್ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ಬೇಕಲ್ಲ. ಆದರೆ ನಾನು ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ರಸಮ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ರಸಮ್ ಮಾಡಿದಾಗ ಆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲೆಲ್ಲ ಅಡುಗೆ ಮನೆ ಕ್ಲೀನಿಂಗು. ನಮ್ಮಮ್ಮ ಈ ಥರ ಒಂದು ವಾರಕ್ಕೊಂದ್ಸಲಿ ಮಾಡ್ತಾ ಇರ್ತಾರೆ. ಇವಾಗ ಮುಗೀತು ಫ್ರೆಂಡ್ಸ್ ನನ್ನ ಕೆಲಸ ಎಲ್ಲ. ಪೂಜೆ ಸ್ನಾನ ಕೆಲಸ ಎಲ್ಲ ಮುಗೀತು. ಇವಾಗ ಟೈಮ್ ಬಂತು 3 ಗಂಟೆಗೆ ಮುಗಿದಿದೆ ನನ್ನ ಕೆಲಸ. ಇವತ್ತು ಊರಿಂದ ದಾಸವಾಳ ಹೂವು ತಂದಿದ್ದೆ. ಸೊ ಅದನ್ನು ಇಕ್ಕಿ ನಾನು ಪೂಜೆ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಇಷ್ಟೇ ಕಿತ್ಕೊಂಬಂದಿದ್ದು. ಪೂಜೆ ಮಾಡಿದ್ರೇ ಸಮಾಧಾನ ನನಗಂತೂ. ಮನೆಯೆಲ್ಲ ಕ್ಲೀನ್ ಆಗಿದೆ. ಮನೆಯೆಲ್ಲ ಕ್ಲೀನ್ ಆದ್ರೇ ಸಮಾಧಾನ ನನಗಂತೂ. ನನ್ನ ಮಕ್ಕಳು ಜಗಳ ಶುರು ಮಾಡಿಕೊಂಡ್ರು. ಇಷ್ಟು ದಿವಸ ಒಬ್ಬ ಅಲ್ಲಿದ್ದ, ಒಬ್ಬ ಇಲ್ಲಿದ್ದ. ನನಗೆ ಸ್ವೀಟ್ ಅಂದರೆ, ಅದರಲ್ಲೂ ಮೈಸೂರು ಪಾಕ್ ಅಂದರೆ ತುಂಬಾ ಇಷ್ಟ ನನಗೆ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಲಾಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ನಿನ್ನೆ ತಲೆಗೆ ಸ್ನಾನ ಮಾಡಿದ್ದೆ. ಇವಾಗ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ನನಗೆ ಒಂದು ದಿನ ತಲೆಗೆ ಸ್ನಾನ ಮಾಡಿ ನೆಕ್ಸ್ಟ್ ದಿನವೇ ನನಗೆ ಎಣ್ಣೆ ಹಚ್ಚಿದ್ರೆ ನನಗೆ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇಲ್ಲಾಂದರೆ ಅಯ್ಯೋ ನನ್ನ ಕೂದಲಿಗೆ ಏನೋ ಆಗ್ತಾಯಿದೆಯಾ, ಒಣಗೋಗ್ಬಿಡುತ್ತಾ, ನನ್ನ ಕೂದಲು ಬೆಳೆಯಲ್ವಾ, ಆ ರೀತಿ ಎಲ್ಲ ಫೀಲಿಂಗ್ ಆಗಿಬಿಡುತ್ತೆ ನನಗೆ. ಸೊ ನನಗೆ ಅದು ರೂಢಿ ಆಗಿರೋದ್ರಿಂದ ಎಣ್ಣೆ ಹಚ್ಬಿಡ್ತೀನಿ. ಮತ್ತು 2 ಡೇಸ್ ಬಿಟ್ಟು ನಾನು ಸ್ನಾನ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ನಾನು ಎಂಡ್ ಮಾಡ್ತೀನಿ ನನ್ನ ವ್ಲಾಗ್ನ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನದು ಚಾನಲ್ನ. ಓಕೆ ಫ್ರೆಂಡ್ಸ್, ಓಕೆ ಬಾಯ್.